ಆತಾಲ ಇವ ಅವಸರದಾಗ ಎಲ್ಲ ಏನೇನು ಸಾಮಾನು ಸಿಗಂಗಲ್ಲ ನೋಡಿ ಬೇಕಾಗಿದ್ದು. ಇಲ್ಲೇ ಇಟ್ಟಿದ್ದೆ ನಿನ್ನೆ ಬ್ಯಾಗ್ ಪರ್ಸ್ ನಂದು ಎಲ್ಲೈತೇನ. ತಗ ಶ್ವೇತಾ, ನಿನ್ನ ಬ್ಯಾಗ್ ಇಲ್ಲೇ ಐತಿ. ಡಬ್ಬಿ ಅಷ್ಟ ಒಯ್ತಿದ್ದು ಊಟಕ್ಕೆ, ಹಣ್ಣು ತಗೊಂಡು ಹೋಗಂಗಿಲ್ಲ ಏನಿಲ್ಲ. ಊಟಕ್ಕೆ ಬಿಟ್ಟಾಕ ತಿನ್ನಕ್ಕೆ ಬರಂಗಿಲ್ಲ ನಿನಗೆ. ಓ ಹಣ್ಣು ಇಡಕ್ಕೆ ನೀ ತಗೊಂಡು ಹೋಗಿದ್ದೇನು ಮಮ್ಮ ಬ್ಯಾಗ್? ಅದಕ್ಕೆ ನಾ ಇಲ್ಲೇ ಇಟ್ಟ ನಿನ್ನೆ ಎಲ್ಲಿ ಹೋತು ಅಂತ ಹುಡುಕೆ ಆಡಕತ್ತೇನೆ. ಅದೆಲ್ಲ ಯಾಕೆ ಇಡಕ್ಕೆ ಹೋಗಿದ್ದು ಮಮ್ಮ? ಸುಮ್ಮನೆ ಅಲ್ಲಿ ಅನ್ನ ರೊಟ್ಟಿ ಇಟ್ಟು ಉಣ್ಣೋದ್ರಾಗ ಟೈಮ್ ಆಗೇ ಬಿಡ್ತೈತಿ. ಬರ್ರಿ ಟೈಮ್ ಆತಲ್ಲ ಕುತ್ಕ ಬರ್ರಿ ಮಷಿನ್ ಮ್ಯಾಗ ಅಂತಂದು ಒದ್ರಾಡ್ತಾರ ಅವರು ಮ್ಯಾನೇಜರ್. ಮ್ಯಾನೇಜರ್ ಅಲ್ಲ ಸೂಪ್ರೈಸರ್. ಮಾಮ ನನಗೆ ಯಾಕೆ ಬೆಳಗ್ಗಿದ್ದನ್ನು ಸ್ವಲ್ಪ ಹೊಟ್ಟೆ ಇದೇನು ಯಾಕತೈತಿ. ದವಾಖಾನೆಗೆ ಹೋಗಿ ಬರೋಣ ಇವತ್ತು ಕೆಲಸದಿಂದ ಬಂದಮೇಲೆ. ಹೌದಾ? ಹಂಗಾದ್ರೆ ಕೆಲಸಕ್ಕೆ ಯಾಕೆ ಹೋಗಿ ಬಿಡಿ, ಇವತ್ತು ಒಂದಿನ ಬಿಟ್ಟು ದವಾಖಾನೆ ತೋರಿಸ್ಕೊಂಬಂದ್ರಾತು. ನನಗೂ ಏನು ಗೊತ್ತಾಗಲ್ಲ ಬಿಡಲ್ಲ, ಮನೆಯಾಗಿದ್ರೆ ನಾವೇನು ತಿಳಿತೈತೇನ ಏನಾಗೈತೆ ಏನಿಲ್ಲ ಅನ್ನೋದು. ಅಷ್ಟಕ್ಕೂ ಹೇಳ್ತಾನೆ ಗಾರ್ಮೆಂಟ್ ಕೆಲಸ ಬೇಡ ಸಾಕಿನ್ನು ಬಿಟ್ಟು ಬಿಡು ಅಂತಂದು. ನೀನು ಹೇಳಿದ್ದೆಲ್ಲಿ ಕೇಳ್ತಿದ್ದಿ? ಮನೆಗಿರಂಗಾಗಲ್ಲ ಅಂತಂದು ಹೋಗೇ ಹೊಂಟಿದ್ದಿ ಬಿಟ್ಟೋಕ ಬಲ್ಲಿ. ಕಡೆಗೆ ಪ್ರೆಗ್ನೆಂಟ್ ಆದ್ಮೇಲೆ ಬಿಡ್ಬೇಕಾ? ಹಂಗಂದ್ರೆ ಹೆಂಗೆ ಮಾಮ? ನಾಳೆ ಪಾಪು ಹುಟ್ಟಂದ್ರೆ ಖರ್ಚು ಜಾಸ್ತಿ ಆಕತಿ. ಅವಾಗ ಕೆಲ್ಸಕ್ಕೂ ಹೋಗೋಕ್ಕಾಗಂಗಿಲ್ಲ, ಸ್ವಲ್ಪ ದೊಡ್ಡದಾಗ ಮಟನ್ ಅದು. ಅದಕ್ಕೆ ಈಗ ಎಷ್ಟು ದಿವಸ ಆಕೈತೆ ಅಷ್ಟು ದಿವಸ ಹೋಗ್ಕನ್ನ ಕೆಲಸಕ್ಕೆ. ಈಗ ಬಿಟ್ಟು ಕುತ್ಕೊಂಡು ಏನು ಮಾಡಲಿ? ಏನು 8 ತಿಂಗಳ ತನಕ ಆರಾಮ್ ಹೋಗ್ಬೋದು, ಏನು ತೊಂದರೆ ಆಗಂಗಿಲ್ಲ ತಗ. ಆಲ 3 ತಿಂಗಳು ತುಂಬಿ 4 ಬಿತ್ತು ಮಾಮ. ಭಾಳ ಅಂದ್ರೆ ಇನ್ನೊಂದು 4 ತಿಂಗಳು ಹೋಗ್ಕನ್ ಕೆಲ್ಸಕ್ಕೆ ಅಷ್ಟೆ. ಆಮೇಲೆ ನೀವು ಹೋಗಂದ್ರೆ ಆಗಂಗಿಲ್ಲಪ್ಪ ನನ್ನ ಕಡೆಯಿಂದ. ಇವ್ವಾ ಹೊಟ್ಟೆ ತಡ್ಕೊಳಕ್ಕಾಗವಲ್ದು ನನಗೆ. ಯಾಕೆ ಇಷ್ಟು ಹೊಟ್ಟೆ ನೋವಾಗತ್ತಿರ್ಬೇಕು ನನಗೆ ಇವತ್ತು? ಏನಾಯ್ತು ಶ್ವೇತಾ? ಏನಾಯ್ತು? ಯಾಕೆ ಏನು ಆರಾಮದಿಲ್ಲ? ಮಾಮ ನನಗೆ ಹೊಟ್ಟೆ ಭಾಳ ನೋಸಾಕತೈತಿ. ಮೊದಲು ದವಾಖಾನೆ ಹೋಗೋಣ ನಡಿ. ಆತಾಗ ದವಾಖಾನೆ ಹೋಗೋಣ. ಹೇಳು ಸಾವಕಾಶ ಹೇಳು. ಹೇಮಿ ನಾಳೆ ಒಟ್ಟು ಸಗಣಿ ಎತ್ತಿಡ ಬಂದು ತಗೊಂಬರ್ತಾನಂತ ನಾನು. ಸಗಣಿ ಈಗ ಇದಕ್ಕೆ? ಓ ಮಗಳು ಹೊಟ್ಟೆ ಇರೋದಾಳಲ್ಲ, ಬಣೆತನ ಮಾಡ್ಬೇಕನ? ಮಾಡುವ ಕುಳ್ಳು ಪಳ್ಳು ಬಡ್ದಿಡು. ಶಾವಿಗೆ ಸೌತಿ ಬೀಜ ಇಂಥವೆಲ್ಲ ರೆಡಿ ಮಾಡಿಟ್ಗ. ಮತ್ತು ಹಡ್ದಾಗ ಎಲ್ಲ ಅಡ್ಡಾಡ್ತಿದ್ದೆ ಅದನ್ನೊಮ್ಮೆ ಇದನ್ನೊಮ್ಮೆ ಮಾಡ್ಕೊಂತ ಹೋಗ. ಚಲೋ ಹೇಳಿದ್ ನೋಡು. ತಾಯಿ ತಂದು ಎಲ್ಲರೂ ಇದ್ದು ಯಾರು ಇಲ್ದಾರ್ಗತ್ತೆ ಹೋಗಿ ಗುಡಿಯ ಮದುವೆಯಾಗಿ ಬಂದಾಳ. ಆಕಿದು ಯಾರು ಮಾಡ್ಬೇಕಾದ ಬಣೆತನನ? ನಾನಂತೂ ಒಳ್ಳೆ ನೋಡೋದಲ್ಲವ ಹೆಂಗಾರ ಯಾಕೆ ಮಾಡ್ಕೆಲ್ಲಿ. ಆಕೆ ಗಂಡ ಅದನ್ನಲ್ಲ ಮಾಡ್ತಂತಾಗ ಅವ್ನಿಗೇನಾಗಿದ್ದು ದಾಡಿ. ಇವ್ರಪ್ಪನ ಅಲ್ಲೇ ಹೋಗಿ ಇಟ್ಟಿತಾನಲ್ಲ 3 ಹೊತ್ತನ ಹಳೆಯ ಮಾವ ಸೇರ್ ಮಾಡುವಲ್ರಕ್ಕ. ಅಲ್ಲ ಗುಂಡವ ಹಂಗಂದ್ರೆ ಹಂಗೆ ಬಿಟ್ಟೋಗಿದ್ದೇನು ಅದೇನಾರ ಏಟ ಆಗಲಿ ಮಗಳವ ಮಾಡ್ಬೇಕು. ಇಂಥ ಹೊತ್ತನೆ ಮಾಡಲಿಲ್ಲದ್ರ ಏನು ಚಂದಾಗಿದ್ದ ಮಾಡ್ತಾರೆ ಎಲ್ಲರೂ. ಬಾರ್ಲೇ ಆಸೆ ಯಾಕೆ ಭಾಳ ದಿನಕ್ಕೆ ಬಂದಲ್ಲ ನಮ್ಮಂತೆಕ್ಕೆ? ಅಲ್ಲ ಗುಂಡವ ಎಲ್ಲ ವಿಚಾರ ಗೊತ್ತಿದ್ದು ಸಣ್ಣ ಹುಡ್ರು ಮಾಡ್ದಂಗೆ ಹಠ ಮಾಡ್ಕೊಂತ ಕುಂತಿಯಲ್ಲ. ಯಾಕೆ ನಿನ್ನ ಮಗಳ ಜೊತೆ ಹೋಗ್ಬೇಕಿಲ್ಲ ಒಂದಿಟ್ಟು? ಏನಕ್ಕತ್ತ ಕೈಕಾಲು ಸವಿತದ್ವ ಏನು ಬಿದ್ದು ಹೋಕ್ಕದ್ವ ನೀನು ಕೈಕಾಲು? ನನ್ನ ಮನಸ್ಸಲ್ಲೇ ಬೇಕಾದ್ರೆ ರೊಕ್ಕನೇ ಬೇಡಾದ್ರೆ ಬಿಡ್ತಾನೆ. ಅಷ್ಟಕ್ಕೂ ಆಕಿ ಜೊತೆಗೆ ನಾನು ಯಾಕೆ ಹೋಗ್ಬೇಕು? ಎಲ್ಲೂ ಗಳಾಕಿ? ಅಯ್ಯ ನಿನಗೇನು ಸುದ್ದಿ ಗೊತ್ತಿಲ್ಲೇನ? ಅಯ್ಯ ಪಾಪ 4 ಹೊಟ್ಟೆ ಹೋತಂತ ದವಾಖಾನೆಗಿದ್ವಿ 2 ಗಂಡ ಹೆಂಡ್ತಿ. ನಾನು ನೋಡಿದ್ನೆ ತಡಿ ಯಾಕೆ ಬಂದಾರ ಏನ ಅಂತಂದು ಹೋಗಿ ಮಾತಾಡ್ಸಿದೆ. ಹಿಂಗೆ ಆತಾಶಕ ಹೊಟ್ಟೆ ಹೋಗ್ಬಿಡ್ತು ಅಂದು ಜಗ್ಗಳಾಕತ್ತಿತ್ತು. ನಾ ಏನು ಕರ್ಮ ಮಾಡಿದ್ನೆ ಏನ ನನ್ನ ಕೂಸು ಹೋತ್ ನೋಡು ಅಂತಂದು ಭಾಳ ನೋವು ಮಾಡ್ಕೊಂಡ್ಲವ ನಿನ್ನ ಮಗಳು. ನಾನು ಮಾಡಿದ ಕರ್ಮ ತಾನು ಅನ್ಬೋಸಕತ್ತಾಳ. ನಾನು ಮಗಳಾಗಿ ತಾಯಿ ತಂದೆ ನೋವು ಕೊಟ್ಲ. ಹಂಗಾಗಿ ಆಕೆ ಹೊಟ್ಟೆಗಿನ ಕೂಸು ಆಕಿ ನೋವು ಕೊಟ್ಟೈತೆ ಅಷ್ಟೇ. ಅದ್ರಾಗ ಏನಾಯ್ತು ಬಿಡು, ಎಲ್ಲ ಹೆಣ್ಮಕ್ಳಿಗೆ ಆಗಂಗೆ ಆಕೆಗೆ ಆಗೈತೆ ಅಷ್ಟೆ. ಏನ ಗುಂಡವ ಹೆಂಗೆ ಮಾತಾಡ್ತಿದ್ದಿ? ತೀರ ಮನುಷ್ಯತ್ವ ಇಲ್ಲ ನಿನಗೆ? ಮಗಳನ್ನ ಮಮಕಾರ ಇಲ್ಲ, ಹೆಂಗೆ ಮಾತಾಡ್ತಿಲ್ಲ? ಹೊಟ್ಟೆ ಹುಟ್ಟಿದ ಮಗಳಿಗೆನ ಆಸೆ ನಿನಗೆ ಹೆಂಗೆ ಗೊತ್ತಾತಲ್ಲ ಅವ್ರ ದವಾಖಾನೆಗಿದ್ದದ್ದು? ನೋಡು ಆಕಿಗೆ ಎಷ್ಟು ಸೊಕ್ಕಿರ್ಬೇಕು. ತಾಯಿ ಅಂತ ನಾ ಅದನ್ನಿ. ಯಾಕೆ ಮನೆ ತನಕ ಬಂದು ಹಿಂಗೆ ಆಗೈತೆ ಬೇವ ಬಾ ದವಾಖಾನೆಗೆ ಅಂದ್ರೆ ನಾನು ಬರಲ್ಲ ಅಂತಿದ್ನಿ. ನಾನು ಸತ್ತು ಹೋಗಿದ್ನಿ. ನಿನ್ನ ಮನೆ ತನಕ ಬಂದು ನಿನ್ನ ಕರ್ಕೊಂಡು ಹೋಗಂತದ್ದು ಆಕಿಗೆ ಏನಿತ್ತು ಹರ್ಕತ್ತು? ಮತ್ತು ನಿನ್ನ ಕರ್ದಾಳಲ್ಲ ಹೋಗಿ ನೀನ ನೋಡ್ಕೆ ಹೋಗಯ್ಯವ. ಪಾಪ ಅವರೇ ನಾನು ಕರೆದಿಲ್ಲವ. ನಮ್ಮ ಕಳವಳ್ಳ್ಯಾರ ಒಬ್ರಿಗೆ ಆರಾಮಿದ್ದಿಲ್ಲ ನೋಡಕ್ಕಂದು ಹೋಗಿದ್ದೆ. ಮುಂಜಾನೆ ನಾಷ್ಟ ತಗೊಂಡು ಕೊಟ್ಟು ಬಂದ್ರಾತು ಅಂಥೇಳಿ ಕೊಟ್ಟು ಬರಾಕತ್ತಿದ್ದೆ. ಅವಾಗ ಗೊತ್ತಾತು ನನಗೆ ಹಿಂಗೆ ಆಗೈತಿ ಅಂದು. ಸರಿ ತಗೊಳವ ಬರ್ತೇನೆ ನಾನು. ಹೆಂಗಾರ ಯಾಕೆ ಮಾಡ ನನಗೆ ಗೊತ್ತಿತ್ತು ವಿಚಾರ ಇಟ್ಟು ತಿಳಿಸಿ ಹೋಗಂತಡಿ ಅವ್ರು ಹೋಗಂತಂದು ಬಂದು ಮುಂದಕ್ಕೆ. ಲೇ ಆಸೆ ಯಾವ ದವಾಖಾನೆಗೆ ಅದಾರ ಅದನ್ನ ಹೇಳಿ ಹೋಗಲೇ. ಹಂಗೆ ದವಾಖಾನೆಗೆ ಅದಾರ ಅಂದ್ರೆ ಎಲ್ಲಂತ ಹೋಗ್ಬೇಕು? ಊರಾಗ ಇಷ್ಟಕ್ಕೊಂದ ಅದಾವ ದವಾಖಾನೆಗಳು. ಹೆರಿಗೆ ದವಾಖಾನೆಗೆ ಅದಾರ ನೋಡ್ಲೇ ಹೇಮಿ. ಬಾರ ಗುಂಡವ ದವಾಖಾನೆಗೆ ಹೋಗಿ ನಿನ್ನ ಮಗಳು ನೋಡ್ಕೊಂಬರನ್. ಪಾಪ ಆರಾಮಿಲ್ಲ ಇಂಥ ಹೊತ್ತಿನಾಗ ಇಷ್ಟ ಹಠ ಚಲೋ ಅಲ್ಲ. ಅದು ಏನೋ ಜರ ನೆಗಡಿ ಕೆಮ್ಮು ಆದ್ರೆ ಅದು ಬೇರೆ ಮಾತಿತ್ತವ. 4ರಾಗ ಅಂದ್ರೆ ಭಾಳ ನಂಜಕತ್ತೆ ಅದು. ಅದಕ್ಕೆ ಒಂದು ಹೆರಿಗೆ ಆದಂಗೆ ಭಾಳ ಜೋಪಾನ ಮಾಡ್ಬೇಕು ಹುಡುಗಿನ. ಹೇಮಿ ಆಕೆ ಹೊಟ್ಟೆ ಹೋಗೋದಲ್ಲ, ಅಲ್ಲೇ ಸತ್ತಾಳ ಅಂದ್ರೆ ನಾವು ಹೊಳ್ಳಿ ನೋಡಂಗಿಲ್ಲ. ನನಗೆ ಅಷ್ಟು ಮನಸ್ಸು ನೋವು ಮಾಡ್ಯಾಳ ಆಕೆ. ಅದಕ್ಕೆ ಬೇಕಿದ್ರೆ ನೀವು ಹೋಯ್ ಬಾ. ನನ್ನ ಶಿವನಾಟ ಏನು ತಾಯಿದೆಯೇ ನೀನು? ತಾಯಿಯನ್ನ ಪದಕ ಕಳಂಕ. ಸರ್ವಜ್ಞನ ವಚನ ಹೇಳ್ತಾರಲ್ಲ ಹಂಗಾತ್ ನೋಡು. ವಿದ್ಯೆ ಕಲಿಸಿದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಇವು 3 ಶುದ್ಧ ವೈರಿಗಳು ಸರ್ವಜ್ಞ ಅಂತಂದು ಅವಾಗಿನ ಕಾಲಕ್ಕೆ ಸರ್ವಜ್ಞರು ಹೇಳ್ಯಾರಂತ. ಅದನ್ನು ಕರೆ ಮಾಡಿಬಿಡ್ತೀನಿ ನೋಡಿ ನೀನು. ಇಲ್ಲಿ ತಗರಿ ಚಿಕ್ಕಮ್ಮರ ಒಂದು ಸ್ವಲ್ಪ ಜುವಲ್ಲಿ ತುಗಿದ್ನೆ, ಹಂಗಾಗಿ ಮಕ್ಕಂದವನು ಎದ್ದ ಮೇಲೆ ಕರ್ಕೊಂಬಂದು ಕೊಡ್ತಾನೆ. ನೀವು ಹಂಗೆ ಹಾಕುವಂತ್ರಂತ. ಹೌದಾ ಸರಿ ತಗೊಳವ ಹಂಗಾರ. ಸುಮ್ಮಕ್ಕರ ಶರಕರ ನೀವು ಯಾಕೆ ಈ ನಮ್ನಿ ನಿಂತಿರಿ ಗರ ಬಿಡದಾರ ಹಂಗೆ? ಏನಿಲ್ಲವ ಸುಮ್ಮನೆ ಏನೋ ನೆನಪಾತ ಹಂಗಾಗಿ ಸುಮ್ಮನೆ ಇಟ್ಕೊಂಡಿ ಬಿಡ. ಏನಿಲ್ಲ ಇರ್ಲಿ ಬಿಡ್ರಿ. ಅಷ್ಟ್ಯಾಕೆ ಹೆದರಿಕೆ ಅಂತೀರಿ? ಇಲ್ಲಿ ನಮ್ಮ ಅತ್ತೆ ಬಂದದ್ದು ನನಗೆ ಗೊತ್ತಿಲ್ಲ.
ಚಿಕ್ಕಮ್ಮರಿ ಸರ ಕೊಡ್ತಾನೆ ಅಂದದ್ದು ನನಗೆ ಕೇಳಿಲ್ಲ. ನೀವು ಇರಲ್ತಾಗ ಇಸ್ಗಳವಲ್ಲ ತಕ್ಕ ಅಂದದ್ದು ನನಗೇನು ಕೇಳಿಲ್ಲ. ನನಗೆ ಒಟ್ಟ ಏನು ಕೇಳೇ ಇಲ್ಲ ನೋಡ್ರಿ. ಇಲ್ಲಿ ಏನಾಯ್ತು ಏನಿಲ್ಲ ಅಂದು ಒಂಚೂರ ಕಿವಿ ಯಾಕ ಮಂದಾಗ್ಬಿಟ್ಟವ ಈಗೀಗ. ಇಲ್ಲವಾ ಸುನಂದ, ನಾವೇನು ಹಂಗೇನು ಹೇಳಿಲ್ತೆಗಿ ಏನ ಮತ್ತು ಒಲ್ಲೆ ಅನ್ನಕತ್ತಿದ್ಲ. ತವ್ರ ಮನ್ಯಾಗ ತಾಯಿ ಅದಳವ, ಯಾಕೆ ಒಲ್ಲೆ ಅಂತಿದ್ದಿ, ಕೊಡ್ತಾನೆ ಅಂದ್ರೆ ಇಸ್ಗ, ನಾಳೆ ಅಣ್ಣ ತಮ್ಮಗಳದ ಏನು ಕೊಡ್ತಾರ ಕೊಡಂಗಿಲ್ಲ ಅನ್ನೋ ಭರಸ ಅಂತ ಅಷ್ಟ ಅಂದಿವವ. ಅದ ಅರ್ಥಕ್ಕ ನಾನು ಮಾತಾಡಿದ್ದು. ಮತ್ತು ನೀ ಲಲಿತಕ್ಕನ ಜೊತೆ ಜಗಳ ಹಿಡಿದಿಯವ ಯವ ತಾಯಿ. ಏನ ಲಲಿತಕ್ಕ, ನಾವಿಬ್ರು ಹೆದರಿಕೆಂದು ಜೀವ ಬಾಯಿ ಬಂದಂಗಾಗೈತಿ ಅಂತಂದ್ರ ನೀನು ನಗ್ತಿಯಲ್ಲ, ನಿನಗೆ ಅಷ್ಟು ಖುಷಿ ಆಗೈತೇನೆ ಯವ್ವ? ಅಲ್ಲಲ್ಲೇ ಸುಮ್ಮಿ ಆಕೆ ಅನ್ನಕತ್ತಾಳ, ನಮ್ಮ ಮತ್ತೆ ಬಂದದ್ದು ಆಕೆ ಮಾತಾಡಿದ್ದು ನೀವು ಹೇಳಿದ್ದು ಏನು ಕೇಳಿಲ್ಲ ನನಗೆ ಅಂತಂದ್ರೆ ನೀವು ಯಾಕೆ ಅಷ್ಟು ಹೆದರ್ತೀರಿ ಆಕೆಗೆ? ಸುಮಕರ ಶರಕರ ನೀವೇನು ಹೆದರ್ಕೋಬಿಡ್ತಾಗ್ರಿ. ನಮ್ಮ ಅತ್ತಿಗೆ ಗೊತ್ತೈತಿ ನಾ ಇಲ್ಲಿರೋದು, ಅದಷ್ಟಿಲ್ದನ ಮಾತಾಡ್ತಾಳೇನ್ರಿ. ನಮ್ಮ ಅತ್ತೆ ತೀರ ಸಣ್ಣ ಸೊಸಿಗೆ ಗೊತ್ತಾಗಬಾರ್ದು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ನನಗೇನು ತೊಂದರೆ ಇಲ್ರಿ. ಒಂದಲ್ಲ ಅಂದ್ರೆ 2 ಸರ ಕೊಡಲಿ ನಮ್ಮ ಚಿಕ್ಕಮ್ಮರಿಗೆ, ನನಗೇನು ಬೇಸರಿಲ್ಲ. ಸಾಕು, ದೇವ್ರು ಬಂಗಾರ ಅಂತ ಗಂಡು ಹುಡುಗನ ಕೊಟ್ಟ. ನಮ್ಮ ಮಕ್ಕಳಿಲ್ಲ ಅಂತ ಕೊರಗಾಕತ್ತಿದ್ದೆ. ಸಾಕು, ನನಗೆ ಅದ ಬಂಗಾರ. ಯವ್ವ ಸುನಂದ, ನಿನ್ನ ಮಾತು ಕೇಳಿ ಹಾಲು ಕುಡ್ದಷ್ಟು ಖುಷಿ ಆಯ್ತು ನೋಡವ ನನಗಂತೂ. ಎಲ್ಲಾರ ಮನ್ಯಾಗ ಅತ್ತಿಗೆ ನಾದ್ನೆ ಅಂದ್ರೆ ತಾಯಿ ಮಕ್ಳು ಇದ್ದಂಗೆ ಇರ್ಬೇಕು ನೋಡವ. ಹೂನವ, ಒಬ್ಬೊಬ್ಬರ ಮನ್ಯಾಗ ಅತ್ತಿಗೆ ನಾದ್ನೆ ಅಂದ್ರೆ ಹಾವು ಮುಂಗ್ಸಿ ಇದ್ದಂಗೆ ಇರ್ತವ, ಎಣ್ಣೆ ಸಿಗಿಕಾಯಿ ಇದ್ದಂಗೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ ನೋಡು. ಅಂತಾರಿದ್ರಿಗೆಲ್ಲರ ನಾವು ಮಾತಾಡಿದ್ ಕೇಳ್ತಂದ್ರೆ ಒಂದಕ್ಕೆ 2 ಹಚ್ಚಿ ಗಂಡನಿದ್ರೆ ಒಂದು ಹೇಳಿ ಜಗಳನ ಚಲೋವ. ನಾನು ನಡ್ರಿ ಮಾಡೋ ಕೆಲಸ ಬಿಟ್ಟು ಮಾತಾಡ್ಕೊಂತ ನಿಂತ್ರ ಈಗ ನಮ್ಮವು ಬಂದ್ರೆ ಹೋಗ್ಯಾಕ ಹತ್ತಾಳ ನನಗೆ. ನಡ್ರಿ ಸುನಂದ, ನಿನ್ನ ಮಗನು ಕಡಗ ಕೈಕಟ್ಟು ಚೌಕ ಎಲ್ಲ ಇದ್ರಾಗದ ನೋಡು ಚೀಲ್ದಾಗ, ಅವ್ನ ಹಾಕ್ಯಂದು ಕರ್ಕೊಂಬಂದ್ಬಿಡು. ಹ್ಞೂ ರೀ ಚಿಕ್ಕಮ್ಮರ, ಈಗ ಹೇಳತ್ತಿಗೆ ಅವನು ಒಂದಿಷ್ಟು ಹಾಲು ಕುಡಿಸಿ ಎಲ್ಲವನ್ನ ಹಾಕ್ಯಂದು ಕರ್ಕೊಂಬರ್ತಂತಾಗಾರೆ. ಇವ ತೊಟ್ಲ ಮತ್ತೆ ಹೊಸ ತಂದ್ರೇನು ಬೇ? ಇಲ್ಲವ, ಮತ್ತೇನು ಹೊಸ ತರೋದು? ಆಕೆ ನೀನು ಸೊಸೆ ಇದಾಳಲ್ಲ ಕೆಂಪಿ, ಆಕಿದ ಇತ್ತ ಅದನ್ನ ಸ್ವಚ್ಛಗೆ ಒಟ್ಟು ತೊಳೆದು ಒರೆಸಿ ಅದಕ್ಕೆ ಎಲ್ಲ ಅಲಂಕಾರ ಮಾಡ್ಸೇನೆ ನೋಡು. ಅದಂತಾನೆ ನಮ್ಮ ಮನೆ ನೋಡ್ರಿ ತೊಟ್ಲ ಥರ ಪದ್ಧತಿ ಇಲ್ಲ, ಬೇಡವ ಅಂದ್ರೆ ತಾಂಬಂದದ್ಲ. ಮತ್ತು ಹೋಗ್ಲಿ ಬಿಡ ಅಂತ ಸುಮ್ಮನಾಗಿದ್ವಿ. ಹಂಗಂದ ತದ್ದಲ್ಲ, ಇಲ್ಲ ನಾನು ತಾಂಬರ್ತಿದ್ನವ ನನ್ನ ಹಳೆಯಾಗ ಒಂದು ತೊಟ್ಲನ, ಅದೇನು ವಜ್ಜಕ್ಕದ್ದಲ್ ಬಿಡು ಅದು ಇಟ್ಟು. ಇಲ್ಲಿ ಬಿಡ ಲಲ್ತಕ್ಕ, ಹಂಗಿಲ್ಲದೆಲ್ಲ ಪದ್ಧತಿ ಮಾಡಕ್ಕೆ ಹೋಗಬಾರ್ದು. ಸುಮ್ಮನೆ ಯಾವ್ದಿರ್ತೈತೆ ಹಿರಿಯರು ಹೆಂಗೆ ಮಾಡ್ಕೊಂಬಂದಿರ್ತಾನೆ ಹಂಗೆ ನಡೆಸ್ಕೊಂಡು ಹೋಗ್ಬಿಡ್ಬೇಕವ. ಸುಮ್ಮನೆ ಇಲ್ಲದ್ ಮಾಡಿ ಅದೇನ ಅಂತಾರಲ್ಲ, ಇಲ್ಲಿಯಪ್ಪ ಚಡ್ಡಿ ಹೊಲಿಸಿದ್ರ ಅನ್ನಂಗೆ ಆಕೈತೆ ನೋಡು. ಇವ ಗಡ ಕರ್ಕೊಂಬಾರ್ಬಿ ನಿನ್ನ ಮೊಮ್ಮಗನ. ಇನ್ನು ಏಟ ತನಕ ಕಾಯ್ಬೇಕು? ಒಟ್ಟು ಹೆಸರಿಟ್ಟು ಉಂಡು ಊರ ಕಡೆ ಹೋಗ್ಬಿಡ್ತಾಯ್ತಾಗ ನಾವು ಹೊತ್ತಕತಿ. ಇನ್ನು ಏಟ ತನಕ ನಿಲ್ಲೋದು? ತಗ ಬಳ್ಳೊಳ್ಳಿ, ನಾನೇ ಎತ್ಗೆ ಬಂದ ನೋಡಳೆ ಅನ್ನ. ಏನು ಹೆಸರು ಇಡ್ಬೇಕಂತ ಮಾಡಿದ್ವಿ ಇವನಿಗೆ? ಹೆಸರಿಡೋದು ಅಷ್ಟ ನನ್ನ ಕೆಲಸ. ಹೆಸರು ಯಾವ್ದಂತಂದು ಅವ್ರ ಅವ್ವ ಅವ್ರ ಅಪ್ಪನ ಹೇಳ್ಬೇಕು. ಅವ್ರು ಹೇಳಿದ್ದನ್ನ ಇಡಕ್ಕೆ ನಾನು ಸುಮ್ಮನೆ ಮನೆ ದೇವ್ರ ಹೆಸರು ಇಟ್ಬಿಡ. ಬ್ಯಾಡ್ ಬಿಡ್ರಿ ಅಕ್ಕಾರ, ಮಂದೇವ್ರ ಹೆಸರು ಇಟ್ಟಿರ್ತೇವ್ರಿ. ಸುಮ್ಮನೆ ಏನಾರು ಸಿಟ್ಟು ಬರತ್ತಿಗೆ ರಪ 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 ಹೊಡೆಯೋದು, ಬಾಯಿಗೆ ಬಂದಂಗೆ ಬೈಯೋದು ಮಾಡಿಬಿಡ್ತೇವೆ. ಅತ್ಲಾಗ ಬೈಯಕ್ಕಾಗದ್ದು ಬಿಡಕ್ಕಾಗದ್ದು ಹಂಗಾಕತಿ. ಹೌದವ, ಅದೇನು ಖರೆ. ಸುಮ್ಮನೆ ನಿಮ್ಮ ಅಜ್ಜನ ಹೆಸರು ಇಟ್ಬಿಡಲ್ಲ ಅಲ್ತೇವ, ಚಲೋ ಐತೆ ಅದು ಹೆಸರು, ಕೂಡ್ಲೆಪ್ಪ ಅಂತಂದು. ಹೆಸರು ಕರಕ ಹೆಸರು ಕೂಡ್ಲೆಪ್ಪ ಅಂತ. ಹೋಗಬೇ, ಅದು ಅಷ್ಟು ಹಳೆ ಹೆಸರು ಐತಿ. ಕೂಡ್ಲೆಪ್ಪ, ನಿಂದ್ರಲೆಪ್ಪ, ಕುಂದ್ರಲೆಪ್ಪ ಅನ್ಕಂತ ಅದನ್ನೇನು ಮಾಡ್ತಿದ್ದಿ? ಬೇರೆ ಯಾವ್ದಾರು ಇಟ್ರ ಅದು ಸುಮ್ಮನೆ ನೀನು. ಅವರು ಯಾರು ಹೇಳ್ತಾಳ ಅದನ್ನ? ಅಕ್ಕರ, ನೀವು ಹೆಸರು ಹೇಳಿದ್ ಕೇಳಿ ನಿಮ್ಮ ಮೊಮ್ಮಗ ಬಾಯಿ ತಕ್ಕಂಗೆ ಕುತ್ಕೊಂಡ ನೋಡ್ರಿ. ಗಾಬ್ ಆಗ್ಬಿಟ್ಟ ನಾವ. ಇದ್ಯಾ ಹೆಸರು ಇಡಕತ್ತಿದ್ರಪ್ಪ ನಮ್ಮಮ್ಮ ನನಗೆ ಅಂತೇಳಿ. ಚಿಕ್ಕಮ್ಮರ, ನೀವ ಒಂದು ಹೆಸರು ಇಟ್ಬಿಡ್ರಿ. ಅದ್ರಾಗ ಏನೈತಿ? ಒಂದು ಚಲೋದ್ ನೋಡಿಡ್ರಿ. ನಿಮ್ಮ ಮಕ್ಳಿಗೆ ಇಟ್ಟಿರಲ್ಲ ಹಂಗೆ ಒಂದು ಚಲೋ ಹೆಸರು ಹುಡುಕಿಡ್ರಿ. ಚಲೋ ಹೆಸರು ಅಂದ್ರೆ ಅಂತ ಇಡ್ಬೇಕಾತವ ನಿನ್ನ ಮಗ್ಗ? ಯಾವ್ದಿಡೋನು? ಪ್ರಜ್ವಲ್ ಅಂತ ಇಟ್ಬಿಡಣ, ಚಂದ ಐತೆ ಹೆಸರು. ಹಾಂ, ನಡೀತೈತೆ ತಗರಿ ಚಿಕ್ಕಮ್ಮರ, ಚಂದ ಐತೆ ಹೆಸರು, ಅದನ್ನ ಇಟ್ಬಿಡ್ರಿ. ತರಿಲ್ಲ ಹುಡುಗನ್ನ. ಸಾವಕಾಶ ಕೈ ಬಿಟ್ಗಿಟ್ಟಿರಿ, ತಲೆ ಹಿಡ್ಕೊಂಡ ಇರ್ಬೇಕಿನ್ನ ಕುಂತರದಲ್ಲಿ ಗೋಣ. ಅವನ ಗುಂಡ ನೀನು ಹೆಸರು ಇಟ್ಕಂತೀರಿ ನೀವು? ಬಂಗಾರ ಶಾಣ ಐತ್ ನೋಡು, ಸುಮಾನದನ. ಯಾಕ ಸುನಂದ, ಹಾಲುಗಡಗ ಕೈಕಟ್ಟು ಲಿಂಗದಕಾಯಿ ಅವೆಲ್ಲ ಕೊಟ್ಟು ಬಂದಿದ್ನವ, ಉಡ್ದಾರ ಪಡದಾರಲ್ಲ. ಯಾಕ ಏನು ಹಾಕಿಲ್ಲಲ್ಲ? ಚಿಕ್ಕಮ್ಮರ, ಕೈಕಟ್ಟು ಹಾಲುಗಡಗ ಆಮೇಲೆ ಅವು ಇವು ಎಲ್ಲ ಅದು ಲೂಸ್ ಅಂದ್ರೆ ಲೂಸ್ ಅದಾವ್ರಿ. ಅವು ಕಾಲಾಗಿಂದ ಜಾರ್ಕೆಂದ ಬರಾಕತ್ತೇವು, ಹಂಗಾಗಿ ಹಾಕಕ್ಕೆ ಬರಲಿಲ್ಲ. ಮತ್ತು ಅದು ಗುಂಡುಗಾಡಿಗೆ ಮತ್ತು ಎದಿಗೆ ಗೊತ್ತೈತ್ರಿ, ಅವ್ನು ಇನ್ನೂ ಸಣ್ಣವದಾನಲ್ಲ, ಹಂಗಾಗಿ ಅದನ್ನು ಹಾಕಿಲ್ರಿ. ಅಯ್ಯ, ಹಂಗಂದ್ರೆ ಹೆಂಗವ? ಹಾಕ್ಬೇಕು ಅವನ್ನೆಲ್ಲವನ್ನ. ನೇಮಕ್ಕರ ಹಾಕಿದ್ರೆ ಪಾಡವ. ಹಾಗಲ್ ತಗ, ಈಗ ಹೆಸರು ಇಡ್ತಾಳ ಅವ್ರ ಅತ್ತಿ, ಆಮೇಲೆ ಅವ್ರ ಹಾಕೋದು ತುಂಡುಗಳಿಗೆ ಹಾಕಿಲ್ಲಿ. ಹ್ಞೂ ರೀ, ಹಾಕ್ತಾನೆ ತಗರಿ. ಆಮೇಲೆ ಅತ್ತೆರಿಗೆ ಹೇಳಿದ್ರೆ ಅವರೆಲ್ಲ ದಾರ ಪಾರ ಕಟ್ಟಿ ಹಾಕ್ತಾರೆ. ಸುಮ್ಮಿ ಆ ಕಡೆ ಬರಲಿ, ಕೆಳಗಾಸಿ ಒಂದು 2-3 ಸಲ ತಗೋಬೇಕು. ಅಕ್ಕಿ ಹೇರ್ ತಗೊಳವ ಅಂತ ನೀ ಅನ್ನ, ಬೆಲ್ದ ಹೇರ್ ಕೊಡವ ಅಂತ ನಾ ಅಂತಾನೆ, ಬೇಳೆ ಹೇರ್ ತಗೊಳವ ಅಂತ ನೀ ಅನ್ನ, ಗೋಧಿ ಹೇರ್ ಕೊಡವ ಅಂತ ನಾ ಅಂತಾನೆ. ಹಂಗಂದು ಕೆಳಗಿಂದ ಮೇಲಾಸಿ, ತೊಟ್ಲದ ಕೆಳಗೆ ಮೇಲಾಸಿ ತಗೋಬೇಕು ಹಿಂಗೆ 3 ಸಲ. ಆಮೇಲೆ ತೊಟ್ಲದಾಗ ಹಾಕ್ಬೇಕೇನ? ತಗ ಬಂತಡಿ. ಕೊಡಲ್ಲ ತಗ. ತಗೊಳವ ಬೆಲ್ದ ಹೇರ್ ತಗ. ನೀ ನಾನಲ್ಲಿ ಸುಮ್ಮಿ ಗೋಧಿ ಹೇರ್ ತಗ ಅಂತಂದು. ಹೌದಲ್ಲ, ಲಕ್ಷಣ ಇಲ್ಲ ನೋಡು. ತಗೊಳವ ಗೋಧಿ ಹೇರ್ ತಗ, ಅಕ್ಕಿ ಹೇರ್ ತಗೊಳವ, ಬೇಳೆ ಹೇರ್ ತಗೊಳವ. ಆತಲ್ ಬೇವ ಇಷ್ಟ ತೊಟ್ಲದಾಗ ಹಾಕ್ಬಿಟ್ರೆ ಆತಲ್ಲ ಇವನ್ನ. ಆತ್ ತಗೊಳವ ಅಷ್ಟ. ತಡಿ, ಗುಗ್ರಿ ಇಟ್ಟಾರಲ್ಲ ನೋಡೋಣ ತೊಟ್ಲದಾಗ. ಇಟ್ಟೈತಾಗ ಎಲ್ಲ ಇಟ್ಟವಿ. ಹಾಕಿಬಿಡಿ ತೊಟ್ಲಾಗ ಹಾಕಿ ಹೆಸರಿಟ್ಟು
3 ಸಲ ಹೆಸರು ಹೇಳಿ ಕುಟಟೆ ಕುಡ್ರ ಅಂದ್ಬಿಡ ಏನ. ಪ್ರಜ್ವಲ್ 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 ಕುಟಟ ಕುರ್ರ. ಏ ಬಡೀರ್ ಬಡೀರ್ ಎಲ್ಲಾರು ದುಬ್ಬ ಬಿಡ್ರಿ ಸ್ವಾದ್ರತ್ತಿದೆ. ಏ ಬಿಡ್ರಿ ಅಯ್ಯವ್ವ ನಾನು ಸೊಂಟ ಮುರ್ತೈತಿ. ಯಾ ನಮ್ನಿ ಹೊಡಿತೀರಿ ಎಲ್ಲಾರು ಸೇರ್ಕೆಂದು. ಅಯ್ಯ ಮತ್ತೆ ಹೆಸರಿಟ್ಟ ಮೇಲೆ ಸ್ವಾದ್ರ ತಿರ್ಗ ಅಷ್ಟು ದುಬ್ಬ ಚಪ್ರಸದತ್ತಾಗ ಅವು ಗುಗ್ರದಲ್ಲ ಒಂದು ತಕ್ಕಂದು ಎಲ್ಲರಿಗೂ ಅದು 2 ಕಾಳು ಕೊಟ್ಟು ನೀನು ತಿನ್ಬಿಡವ. ಲಲ್ತಕ್ಕ ಹಳೆಯನ್ ಮೇಲೆ ಒಂದು ಜೋಗಳ ಹಾಡಲ್ಲ ಹಂಗ ತೊಟ್ಲ ತುಗ್ತೇನ. ಏ ನೆನಪ ಬರ್ವಲ್ವವ ಯಾವ್ದ್ರ ಒಂದು ನೆನ್ಪು ಮಾಡ್ಕೊಂಡು ಹೇಳ್ತಾನೆ ತಡಿ.